ನಮ್ಗೆ ಗೆಸ್ಟ್ ಆದಂಥ ನಮ್ಮ ತಂಗಿಯವರು ಪ್ಲಸ್ ನಮ್ಮ ಗುಂಡವರು ಬಂದಾರ. ಹಾಗೆ ಓಡಾಟ ನಮ್ಮ ಮಮ್ಮಿ ಈಗ ಲಂಗದವನಾಗ ಮಸ್ತ ಕಾಣ್ತಿಲ್ಲ ಒಂದೊಂದು ತಿರುಗ್ಮಿ ಈಗ ಐಸ್ಲ್ಯಾಂಡ ಸ್ವಾತ್ಯ ಯಾರು ಗಡಗಡ್ಬೇಕಾ ಗಡಗಡ ಅಲ್ಲ ನಕ್ಕೆ ಇದೇನು ಹೇಳಿ ಈಗ ಆರ್ಡ್ರ್ ಮಾಡಿರ ಗೋಬಿ ಅಂತಿದ್ದು. ಈಗ ಅನ್ನಕ್ಕಂದ್ರೆ ಭಾಳ ಇಂಪಾರ್ಟೆಂಟ್ ಆಗೈತಿ ಈಗ ಹೋಟೆಲಾಗ. ಇದು ಹೆಂಗ ಕಟ್ ಮಾಡ್ಬೋದು ಅಂದ್ರೆ ಗೈಸ್ ಆಲೂಗಡ್ಡೆ ಇಲ್ಲಿ ಸುಟ್ಟಿರ್ತಾರೆ ಇಲ್ಲಿ ಐತಿಲ್ಲ ಚಾಕು ಹಬ್ಬ ಗೈಸ್. ನಮ್ಮ ಮಮ್ಮಿ ಒಂದು ಚಾಕು ಇದು ಐತಂದ್ರೆ ಇನ್ನೊಂದಂದ್ರೆ ಈಗ ನಮ್ಮ ಮಮ್ಮಿ ಪಾರಿಸ್ತಾ ಇಲ್ಲ. ಹೇಳಿ ಆಮ್ಯಾಗ ಗೈಸ್ ನಮ್ಮ ಮಮ್ಮಿ ಏನೋ ಗೊತ್ತಾ, ಇವತ್ತು ನಾನು ಚಪಾತಿ ಮನೇಲಿ ಹಿಂಗೆ ಮಾಡಿದ್ದೆ ಅಂತ ನನಗತ್ತ. ನಮ್ಮ ಮಮ್ಮಿ ಜೀರಾ ರೈಸ್ ಬಂದೈತಿ, ಯಾಕೆ ಜೀರಿಗೆ ಜಾಸ್ತಿ ಅದ ನೋಡಂತಾನೆ. ಎಲ್ಲಿ ಬಂದ್ರೆ ಇವು ಪಾತ್ರೆ ನೋಡ್ತಾಳ ಹಿಂಗಿರ್ಬೇಕು ನೋಡ ಗ್ಲಾಸ್ ಹಿಂಗೆ ನಾರ್ಮಲ್ ಆಗೈತೆ ಗೈಸ್ ಅಮೌಂಟ್. ಗುಡ್ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತು ನಮ್ಮತ್ತ ವ್ಲಾಗ್ ಬಿಕಾಸ್ ಆಫ್ ಗೈಸ್ ನಾಳೆ ಹಬ್ಬ ಇರೋದಕ್ಕೆ ಇವತ್ತು ನಮಗೆ ಗೆಸ್ಟ್ ಆದಂಥ ನಮ್ಮ ತಂಗಿಯವರು ಪ್ಲಸ್ ನಮ್ಮ ಗುಂಡವರು ಬಂದಾರ. ಅದಕ್ಕೋಸ್ಕರ ಅವ್ರಿಗೊಂದು ಸ್ಮಾಲ್ ಆದಂಥ ಒಂದು ಸಣ್ಣದಾದಂಥ ಪಾರ್ಟಿ ಅಂದರೆ ನಾರ್ಮಲ್ ಏನು ನಾವೇನು ಇದಕ್ಕೇನು ಹೊಂಟಿಲ್ಲ, ನಾರ್ಮಲ್ ಒಂದು ಐಸ್ಲ್ಯಾಂಡ್ ಹೋಟೆಲಿಗೆ ಹೊಂಟಿವಿ ಬಿಕಾಸ್ ಆಫ್ ಡಿನ್ನರ್. ಅಂದರೆ ಸ್ವಲ್ಪ ಬರ್ಡೇ ಪಾರ್ಟಿಗೋಸ್ಕರ ಅಂದರೆ ಕೊಡ್ಸೋದು, ಅಂದರೆ ಒಂದು ನಾರ್ಮಲ್ ಈಗ ಏನಾರ ಭಾಳ ದಿವಸ ಆಗಿ ಕೊಡ್ಸೋಣ ತಿನ್ನೋಣ. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನದಿಂದ ಊಟ ಮಾಡಿಲ್ಲ. ಯಾಕಂದರೆ ಒಂದು ಹೋಟೆಲಿಗೆ ಹೊಂಟಿನ ಅಂದಮೇಲೆ ಅದೊಂದು ಇಂಟೆನ್ಷನ್ ಇರೋದು ಗೈಸ್, ಅಂದರೆ ಎಲ್ಲ ತಿನ್ಬಿಡ್ಬೇಕು ಮತ್ತು ಹೊಟ್ಟೆ ಫುಲ್ ಮಾಡ್ಕೊಂಡು ಹೋದ್ರೆ ವೇಸ್ಟ್. ಅದಕ್ಕೆ ಮಧ್ಯಾಹ್ನ ಊಟ ಆಗಿಲ್ಲ, ಈಗ ಶಿಸ್ತೋಗಿ ಮಾಡೋದಿರುತ್ತೆ. ಅದಕ್ಕೋಸ್ಕರ ಮುಂಚೆ ಏನೋ ಸ್ವಲ್ಪ ಸಣ್ಣ ಶಾಪಿಂಗ್ ಮಾಡ್ತಾರಂತ ನೋಡೋಣ. ಹಾಗೆ ಓಡಾಟ ಗೈಸ್. ಈಗ ಗುಂಡನು ಬಂದಾನ ವೈಟ್ ಆ್ಯಂಡ್ ವೈಟಲ್ಲಿ. ಅಲ್ಲ ಮಾತಾಡ್ಗುಂಡ ಭಾಳ ಮಂದಿಗೆ ಕಮೆಂಟ್ ಹಾಕ್ಯಾರ ಗೊತ್ತಾ, ಎಲ್ಲಿ ಬ್ರೋ ನಿಮ್ಮ ಬ್ರೋ ಎಲ್ಲಿ ಬ್ರೋ ಅಂತ. ಅದಕ್ಕೆ ಗೈಸ್ ಈಗ ಹೊಂಟೀನಿ. ನಮ್ಮ ಮಮ್ಮಿ ಈಗ ಲಂಗದವನಾಗ ಮಸ್ತ ಕಾಣ್ತಿಲ್ಲ ಅಂತ ಡ್ರೆಸ್ ಅದಕ್ಕೆ ಈಗ ಪಂಕಮ್ಮವರು ಬರೋ ಸ್ಥಿತಿಯಾಗಿಲ್ಲ. ಗೊತ್ತಲ್ಲ ಎದಕ್ಕಂತ ಹೇಳ್ಬೇ? ನಮ್ಗೇನು ಗೊತ್ತಪ್ಪ ಅಲ್ಲ ಬೇ ಎದಕ್ಕೆ ಹೇಳ, ಎದಕ್ಕೆ ಬರೋಕೆ ಸ್ಥಿತಿ ಆಗಿಲ್ಲ ಹೇಳ, ಬರಾಕ ಇದಕ್ಕೆ ಸ್ಥಿತಿ ಇಲ್ಲ ಇಲ್ಲಿ ಮಾತಾಡೋದು ಎದಕ್ಕೆ ಬರೋ ಸ್ಥಿತಿ ಆಗಿರಲ್ಲ ನೀನು? ಮಳೆ ಬರೋದಕ್ಕೆ ಅದೇ ಏನ್ ತರಲ ಹೇಳಿ ನನಗೇನು ಬೇಡ ಹೇಳ್ದೆ ನಾಚಿಂತ ನಾನು ಐತಿ ಸಾರ್ ಐತಿ. ಅವು ಬಿಡ, ಇವತ್ತು ಅದು ಬಂದ ಅದು ನಾಯಿಗೆ ಹಾಕ ಅಲ್ಲ, ಆ ನಾಯಿ ಅಲ್ಲ ಹೊರಗಡೆ ಮಕ್ಕಂಡೈತಲ್ಲ ಅದಕ್ಕಲ್ಲ. ಗೈಸ್ ನಮ್ಮ ಮಮ್ಮಿ ಟೀಚರ್ ಆಗಿದ್ದು ನೋಡಿರಿ, ಮಾಡರ್ನ್ ಆಗಿ ನೋಡಿದ್ದಿಲ್ಲ ಭಾಳ. ಇಲ್ಲ ಒಂದು ಲುಕ್ ಕೊಡ ಮೇಲೆ ಇಲ್ಲೊಂದು ಮೇಲೆ ಕೇಳಕತ್ತಾರ ಜನರ ಇಲ್ಲಿನೂ ಹೊಗ್ಯಾ ಒಂದೊಂದು ತಿರುಗ್ಮಿ ಅಂದ್ರೆ ಹಂಗತ್ತ. ಗೈಸ್ ಈಗ ಫೈನಲಿ ಬಂದ್ವಿ. ಈಗ ಹಂಗೆ ಐಸ್ಲ್ಯಾಂಡ ಸ್ವಾತ್ಯ ಇದೇ ಎದುರಿಗೆ ಸ್ವಾತಿ, ಇದೆ ಐಸ್ಲ್ಯಾಂಡ್, ಇದು ಸ್ವಾತಿ. ಐಸ್ಲ್ಯಾಂಡ್ ಇವನು ಬಂದಾನ ಬಾ ಸ್ವಾತಿ ಬಾ ಅಣ್ಣ ಗಡ್ಬಡ್ ಕೊಡಿಸ್ಬೇಕಂತ ಆ ಕಡೆ ಕರ್ಕೊಂಡು ಹೊಂಟಾನ. ಯಾರು ಗಡಗಡ್ಬೇಕಾ? ಮತ್ತೆ ಈಗ ದಿಮಾಕ್ ಮಾಡ್ತಾಳ ನೋಡು ಬಾಬಾ. ಗಡ್ಬಡ ಐಸ್ ಕ್ರೀಮ್ ತಿಂದಿರ್ತೀರಿ, ಮೇಲೆ ಸ್ಟೆಪ್ ಬಂದಿರ್ತಲ್ಲ ಅದೇ ಗಡ್ಬಡ. ಈಗ ಸ್ವಾತಿ ಬಂದಿವಿ, ಈಗ ಹೋಗೋಣ ಬಾ ಮೇ. ಸೊ ಪ್ರೊಫೆಷ್ನಲ್ ಬಾ, ಗೌರ್ಮೆಂಟ್ ಟೀಚರ್ ಬಂದಂಗೆ ಬರಾಕೈತಿಯಲ್ಲ, ಪ್ರೊಫೆಷ್ನಲ್ ಇರಲಿ ಸ್ವಲ್ಪ ಪ್ರೊಫೆಷ್ನಲ್ ಅನ್ನ. ಗೈಸ್ ಈಗ ನೀ ನೋಡಿ ನೀನು ಕನ್ನಡ ಇಲ್ಲ, ಅದಕ್ಕೆ ನಮ್ಮ ಮಮ್ಮಿ ಕನ್ನಡ ಇಂಗ್ಲೀಷ್ ಬರುತ್ತೆ ನಮ್ಮ ಮಮ್ಮಿಗೆ. ಇಲ್ಲಿ ಬಂದು ಗೈಸ್ ಇಲ್ಲಿ ಕರ್ಡ್ ರೈಸ್ ಆಗಲ್ಲ. ನೀ ಇಲ್ಲೇ ಆಯ್ತು. ಈಗ ಫಸ್ಟ್ ಸ್ಟಾರ್ಟರ್ಸ್ ಒಂದಲ್ಲ ಒಂದು 2-3 ಹೇಳು. ಸ್ಟಾರ್ಟರ್ಸ್ ಅಂದ್ರೆ ಏನು ಹೇಳಿ? ಸ್ಟಾರ್ಟರ್ಸ್ ಅಂದ್ರೆ ಊಟ ಮಾಡಲ್ಲ ಅವರು, ನಮ್ಮ ಮಮ್ಮಿಗೆ ಸೂಪ್ ಹೇಳ ಫಸ್ಟ್. ಇಲ್ಲ ಒಂದು ಬೈಟು ಸೂಪ್ ಹೇಳೋಣ, ಒಂದು ಬೈಟು ಸೂಪ್. ಅಲ್ಲ 1/2
ಆಮ್ಯಾಗ ಒಂದು ಇದು ಹೇಳ ಎಲ್ಲರೂ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಎಲ್ಲ ಟೋಟಲ್ 3 ಹೇಳಿ ಸ್ಟಾರ್ಟರ್ಸ್ ಒಂದು ಸೂಪು ಎಲ್ಲ ಮಾಡ್ಬೇಕು ಹೆಚ್ಚು ಬಿಟ್ಟರೆ ಬಡಿತೀನಿ ಈಗ ನೀ ಆದ ಈಗ ಒಂದು 3 ಸ್ಟಾರ್ಟರ್ಸ್ ಈಗ ಆಲ್ಮೋಸ್ಟ್ ಆಲ್ ಇದರ ಸೂಪ್ ಎಲ್ಲೈತಾಳೆ ಎಲ್ಲೈತೆ ಯಾರು ಸೂಪು ಯಾರು ವೆಜ್ಜು ಮ್ಯಾಂಚೋ ಸೂಪ್ ಮ್ಯಾಂಚೋ ಅಂದರೆ ಮ್ಯಾಂಚೋ ಬ್ಲ್ಯಾಕ್ ಟೊಮೆಟೊ ಇಲ್ಲ ಇದು ಮೆನು ಹೊಸ ಮೆನು ಈಗ ಸಿಲಿಂಡ್ರ್ ಇಲ್ಲಲ್ಲ ಈಗ ಬರಂಗಿಲ್ಲ ಮೆನು ಅದಕ್ಕೆ ಜೆರಾಕ್ಸ್ ಕೊಡಾಕತ್ತಾರೆ ಇಲ್ಲಿ ಗೈಸ್ ಇಲ್ಲಿ ಸಿಲಿಂಡರ್ ಶಾರ್ಟೇಜ್ ಇರೋದಕ್ಕೆ ಜೆರಾಕ್ಸ್ ಇದ್ರಾಗ ಮಾಡಿ ಕೊಡಾಕತ್ತಾರ. ಈಗ ನಾವು ಬಂದಿರೋದು ನಾರ್ಮಲ್ ಸ್ವಾತಿ ಹೋಟೆಲಿಗೆ ಬಂದೀವಿ. ಈಗ ಏನು ತಿಂತಾರೋ ಗೊತ್ತಿಲ್ಲ, ನೋಡೋಣ. ಅಭಿರುಚಿ ಮೇಣೆ ಅಭಿರುಚಿ ನಾನ್ ವೆಜ್ ಗೂಗಲಾಗ ಹೊಡೆದು ನೋಡಾಕತ್ತಾರ ಏನೇನು ಅಂತಂದು ಹೋಗ್ಲಿ ಬಿಡೋದಿಲ್ಲ ಯಾವ ಪಟ್ ಇವರು ಇದ್ರದ್ದು ಐಡಿಯಾ ಏನಿಲ್ಲ ಅಂದ್ರೆ ಇದ್ರ ಹೊಡ್ಯಾಕತ್ತಾರ. ಹೆಂಗಿರ್ತಾವ ಸರ್ ಚಿಕ್ಕ ಚಿಕ್ಕ ಅಲ್ಲು ಏನು ಹೇಳು ಈಗ ತಡಿ ಏನು ಹೇಳಿ. ಈಗ ಆಲ್ಮೋಸ್ಟ್ ಸ್ಟಾರ್ಟರ್ಸ್ ಆಗಿ ಸ್ಟಾರ್ಟರ್ಸ್ ಒಳಗೆ ಮಶ್ರೂಮ್ 65 ಅಂತ ಮತ್ತು ಯಾವುದಾದ ಮಶ್ರೂಮ್ 65 ಆಲೂ ಎಲ್ಲೈತೆ ಆಲೂ ಬೆಂಡಿ ಫ್ರೈ ಒಂದು ಇಲ್ಲ ಆಕೆ ಸೋನಿ ಬಂದಾಗ ಒಂದು ಇನ್ನೊಂದು ರೌಂಡ್ ಬರೋಣ. ಆಚಾರ್ಯ ಆಲೂ ಟಿಕ್ಕಿ ಇದು ಅಂತ ಆಚಾರ್ಯ ಆಲೂ ಟಿಕ್ಕಿ ಅಂತೆ. ಮತ್ತು ಇದ್ರೊಳಗೆ ಕಾಜು ಪನ್ನೀರ್ ಮಸಾಲ ಮತ್ತು ಏನಿದು ಇನ್ನೊಂದು ಯಾವುದು ದಾಲ್ ತಡಕ ಒಂದು ಮತ್ತು ಇನ್ನೊಂದು ಯಾವುದು ರೋಟಿ ಒಳಗೆ ಕುಲ್ಚಾ ಅಂತೆ ಅದೊಂದು 5 ಒಟ್ಟು ಎಲ್ಲ ಹೇಳಿವೆ. ಸೂಪ್ ಗೀಪ್ ಅಂದರೆ ಇದು ಸೂಪ್ ಬೇಯಿಸಿದೆ ಅಂದರೆ ಇದು ಬಿಕಾಸ್ ಆಫ್ ಈಗ ಶಾರ್ಟೇಜ್ ಇರೋದಕ್ಕೆ ಗ್ಯಾಸ್ ಎಷ್ಟೇ ಆಗಿದೆ ಡಿಸ್ಕೌಂಟ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಇದೆ ಅದರ ಕೈ ಹಿಡ್ಕೊಂಬಂದ್ರೆ ಡಿಸ್ಕೌಂಟ್ ಸಿಗುತ್ತೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಆಧಾರ್ ಕಾರ್ಡ್ ಇಟ್ಕೊಳ್ಳೋ ಸಾಕು. ಅದೇನು ಹೇಳಿ ಈಗ ಆರ್ಡ್ರ್ ಮಾಡಿರೋದು ಹಾಂ ಅನ್ನಕ್ಕೆ ಅಲ್ಲ ನಕ್ಕೆ ಇದೇನು ಹೇಳಿ ಈಗ ಆರ್ಡ್ರ್ ಮಾಡಿರೋಣ ಹಾಂ ಗೋಬಿ ಅಂತಿದ್ದೆ ಗೋಬಿ ಅಂತ ಮಶ್ರೂಮ್ 65 ಮೇನ್ ಈಗ ಮಶ್ರೂಮ್ 65 ಬಂದೈತೆ. ಸಾಸ್ ಸರಿ ಅನಿಸ್ತಲ್ಲ ಸಾಸ್ ಮಶ್ರೂಮ್ 65 ಇದೆ ಅನಾವತ್ತಿರುತ್ತೆ. ನೋಡೋಣ ಈಗ ತಿನ್ನಿ ಫಸ್ಟ್ ನಿಂದ ಟೇಸ್ಟ್ ಹೇಳ್ಬೇಕು. ಮಶ್ರೂಮ್ ನಾಯಿ ಮಶ್ರೂಮ್ ಅಂತಾರೆ ನೋಡು, ಅಂದರೆ ನಾಯಿ ಅಲ್ಲ ನೀ ಫಸ್ಟ್ ತಿನ್ನೋದು ಇಲ್ಲಿ ಹೌದು. ನಮ್ಮ ಮಮ್ಮಿಗೆ ಆ ಸ್ಪೂನೇ ದೊಡ್ಡದಾಗ್ಯದ ಗೈಸದು. ಹಾಂ ತಡಿ ಈಗ ಅನ್ನಕ್ಕಿಂತ ರಿವ್ಯೂ ಭಾಳ ಇಂಪಾರ್ಟೆಂಟ್ ಆಗೈತಿ ಈಗ ಹೋಟೆಲಾಗ. ಇಂಥ ದೊಡ್ಡ ಹೋಟೆಲಿಗೆ ಬಂದು ರಿವ್ಯೂ ಅನ್ನಕ್ಕಂದು ಹೆಂಗೈತಿ ಈಗ ಇಷ್ಟ ಚಲೋ ಅನ್ಬೇಕಲ್ಲ ದುಡ್ಡು ಕೊಟ್ಟಿರ್ತಾರೆ. ಮತ್ತು ರೇಷನ್ ಏನು ಮನ್ಯಾಗ ನೀವು ಮಾಡ್ತಿರಲ್ಲ ಮತ್ತು ನಾವು ಚಲೋ ಐತಂತ ಅನ್ಲೇಬೇಕಾ ಸುಳ್ಳು ಪಾಪ ದಣಕ್ಕೆ ಮಾಡಿರ್ತಾರೆ. ಗುಂಡು ಹೆಂಗೈತೆ ನಾಯಿ ತಿಂತೀಯಾ ಏನು ಸಗಣಿ ಹಾಕ್ತೀಯಾ ಹಸಿಗೆ ನಾವು ತಿನ್ನೋದು. ಗೈಸ್ ಈಗ ಫೈನಲಿ ನ್ಯೂ ಆದಂಥ ಯೂನಿಕ್ ಐಟಮ್ ಬಂದಿತ್ತು ಬೆಂಡಿ ಬೆಂಡಿ ಡ್ರೈ ಅಂತ ಗೈಸ್ ಇದು ನಾವು ಇದ್ದಂಗೆ ಐತೆ ಟೇಸ್ಟ್. ಬೆಂಡಿ ಡ್ರೈ ಅಂತೆ ಇವ್ರು ಅವಾಗ ಇದು ಯಾರು ವಿಡಿಯೋ ಕಾಲ್ ಮಾಡಿ ಉಡ್ಸಾಕತ್ತಾರ ವಿಡಿಯೋ ಕಾಲ್ ಮಾಡಿ ಉಡ್ಸಾಕತ್ತಾರ ಗೈಸರ್ ಅದಾದ ಅದಕ್ಕೆ ಈಗ ಬೆಂಡಿ ಡ್ರೈ ತಿನ್ನೋಣ ಫಸ್ಟ್. ಹಾಂ ಈಗ ಆಚಾರ್ಯ ಇಲ್ಲಿ ಯೂನಿಕ್ ಇದು ತೋರ್ಸಕ್ಕೆ ಇದು ತೋರಿಸಿ ಈಗ ಹಾಕಕ್ಕೆ ತೋರಿಸಿದೆ ಇಲ್ಲಿ ತೋರಿಸ್ಲಿ ಇಲ್ಲಿ ಹಾಕಾಕತ್ತೀರ ಶ್ವೇತಕ್ಕ ಗಾವ್ರ ಕಡೆ ಯಾರು ಹಾಕಿ ಮಕ್ಕ ಇದು ಆಚಾರ್ಯ ಆಲೂ ಟಿಕ್ಕ ಅಂತೆ. ಇದು ಗುಂಡ ಇದಂತ್ರ ಅಲ್ಟಿ ಐತೆ ನೋಡಿ ಗುಂಡ. ಅಲ್ಲ ಇದೊಂದು ಹಾಕ್ಬಿಡ್ಲ ನಾನು ಬೆಂಡಿ ಬೆಂಡಿಕಾಯಿ ಒಂದು ಹಾಕ್ಬೇಡ ಸೈಗೆ ಐತಿ ಇದೊಂದು ಅದು ಹಾಂ ಹೆಂಗೆ ಅನ್ಸಾಗ
ಇದು ಹೆಂಗೆ ಕಟ್ ಮಾಡ್ಬೇಕು ಅಂದರೆ ಗೈಸ್ ಆಲೂಗಡ್ಡೆ ಒಂದು ಅಂದರೆ ಸಣ್ಣ ಆಲೂಗಡ್ಡಿನ ಇದು ಮಾಡಿರ್ತಾರೆ ಕುದಿಸಿ ಫ್ರೈ ಮಾಡಿರ್ತಾರೆ ಬೇಬಿ ಆಲು ಸೈಗೈತೆ ಗೈಸ್ ಲಿಟ್ರಲಿ ಚೆನ್ನಾಗಿದೆ ಅಂದರೆ ಒನ್ ಟೈಮ್ ತಿನ್ಬೋದು ಒನ್ ಟೈಮ್ ಅಂದರೆ ಬಂದು ಇದು ಟೇಸ್ಟ್ ಮಾಡ್ಬೋದು ಇದು ಅಂದರೆ ಸ್ವಲ್ಪ ಯೂನಿಕ್ ಅಂದರೆ ಇದು ಇಲ್ಲಿ ಸುಟ್ಟಿರ್ತಾರೆ ಇಲ್ಲಿ ಇದೇನಿರ್ತಲ್ಲ ಇಲ್ಲಿಡಿಲ್ಲ ಇಲ್ಲಿಡಿಡೆ ಡಿಪ್ ಮಾಡ್ಬೇಕು ಇಲ್ಲಿ ಎಸ್ ಇಲ್ಲಿಡೆ ಆಗ ಅಲ್ಲೋಡಲ್ಲಿ ವಾದಿಸ್ತಾರೆ ಅಯ್ಯೋ ಅದ್ರಾಗೆ ಬಿತ್ತಿಲ್ಲ ಏನಿಲ್ಲ ನೀ ಬಂದಾಗ ಬರ್ತಾನೆ ಹೇಳ್ತಾ ಇದ್ದೀನಿ ಬಂದಾಗ ನಮ್ಮ ಮಮ್ಮಿ ನೀ ತಿನ್ನಿ ಅಂಡಿ ಏ ಯಾಕೆ ನಮ್ಮ ಮಮ್ಮಿ ಕಟ್ ಮಾಡಿ ಕೊಡ್ಕೊಂಡು ಏ ಅದು ಬ್ಯಾಡ ಬಿಡ ಮಾಡ್ಕೊಂತೀನಿ ಹಿಂಗೆ ಮಾಡಿ ಹಿಂಗೆ ಕಟ್ ಮಾಡಿ ಹೆಂಗೆ ಮಾಡ್ಕೊಂತಿ ಇಲ್ಲ ಐತಿಲ್ಲ ಚಾಕು ಹಬ್ಬ ಹಬ್ಬ ಗೈಸ್ ನಮ್ಮ ಮಮ್ಮಿ ಒಂದು ಚಾಕು ಇದು ಐತಂದ್ರೆ ಇನ್ನೊಂದು ನಂದೇ ಈಗ ನಮ್ಮ ಮಮ್ಮಿ ಫಾರಿನ್ ಸ್ಟೈಲ್ ಈಗ ಫಾರಿನ್ ಸ್ಟೈಲ್ ಒಳಗೆ ನಮ್ಮ ಮಮ್ಮಿ ಕಟ್ ಮಾಡಾಗದಾಳ ಹಾಂ ಅದು ಹಂಗೆ ಪೂರ ಹಿಂಗೆ ಚುಚ್ಚು ಅದನ್ನ ಅದ್ರ ಕಟ್ ಮಾಡಕ್ಕೆ ಹೋಗ್ಬೇಡ ಚುಚ್ಚ ಅದು ಚುಚ್ಚು ಮನೆ ಅಲ್ಲ ನಮ್ಮ ಮಮ್ಮಿ ಅದ್ರಾಗಿನ ನೀನು ಏನು ಗೈಸ್ ಹೋಟೆಲಿಗೆ ಕರ್ಕೊಂಬಂದ್ರೆ ಹಿಂಗೆ ನೋಡ್ರಿ ಹಿಂಗೆ ಇಚ್ಚಿಗೆ ಪಲ್ಯ ಮಾಡಿಬಿಡೋದು ಎದು ಬೇಡ ಫಸ್ಟ್ ಹಂಗೆ ತಿನ್ನು ಫಸ್ಟು ನಾರ್ಮಲ್ ಟೇಸ್ಟ್ ತೋರಿಸ್ಬೇಕಾ ಅದು ಜಡ್ಸಾದ್ ನೋಡೋಣ ಹೆಂಗೆ ಜಡನ ಇನ್ನೂ ಹಚ್ಕೊಂಡಿಲ್ಲ ಹೆಂಗೆ ನಮ್ಮ ಮನೆಗೆ ಆಲೂಗಡ್ಡೆ ಹೌದಾ? ಕುದಿಸ್ಕೊಟ್ಟಿದ್ದೀನಿ ನೀ ಇಲ್ಲಿ ಬಂದಾಗೂ ಹಿಂಗೆ ಲಿಟ್ರಲ್ಲಿ ಏನು ಮಾಡೋದು ಗೊತ್ತಿಲ್ಲ ಯಾಕೆ ಮಕ್ಕ ಮಕ್ಕ ಆಲೂಗಡ್ಡೆ ತಿಂದು ನಾನು ತಿಂತೀನಿ ಇದಂತರೂ ಅಲ್ಟಿ ಐತಿ ಅದ್ರಾಗ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಆದಂಥ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮೀ ತಗ ಮೀನು ಇನ್ನೊಂದು ಸ್ವಲ್ಪ ಚೆನ್ನಾಗೈತಾ ಸೊ ಇದು ಯಾವ್ದು ಇದಕ್ಕೆ ಅಂದ್ರೆ ಗೈಸ್ ಇದಂತೂ ಬಂದರೆ ಮಸ್ಟ್ ಟ್ರೈ ಇದಂತರ ಫಿಕ್ಸ್ ನಿಜ ಗೈಸ್ ಇದಂತರ ಬೆಂಡೆ ಫ್ರೈ ಅಂತೂ ಅಲ್ಟಿ ಆಗಿದೆ ಅಂದರೆ ಮನೆಗೆ ಮುಂಚೆ ಮಾಡ್ತಿದ್ದೆ ನಾನು ಇದನ್ನ ಅವು ನಮ್ಮ ಮನೆ ಮಾಡ್ತಿದ್ವಿ ಇದಂತೂ ಸರಿ ಎಸ್ ಗೈಸ್ ಈಗ ಮೇನ್ ಊಟ ಆದಂಥ ಇದೇನಿದೆ ದಾಲ್ ತಡ್ಕ ಇದು ಕಾಜು ಪನ್ನೀರ್ ಮಸಾಲ ಇದು ಕುಲ್ಚಾ ನಮ್ಮ ಅನ್ನ ಕಂಡ್ರಿ ಇವು ಚೆನ್ನಾಗೈತೆ ಒಳ್ಳೆ ನನ್ನ ತೋರಿಸ್ತದೆ ಈಗ ಎಲ್ಲರೂ ತಿಂದಿರಲ್ಲಪ್ಪ ಇದನ್ನ ಹಾಗೆ ನೀವು ಹೇಳಿ ನಮ್ಮ ಮಮ್ಮಿ ಬರೀ ಆ ಕಡೆ ನೋಡಿದ್ನ ಈ ಕಡೆ ಅಲ್ಲ ಸಸಿ ನೋಡಿದ್ನ ಬೇಕಾ ಬಂದ ಹಿಂಗೆ ಹೇಳ ಅನ್ನಕ್ಕಂತ ಬಂದಾಗತ್ತೆ ಅಲ್ಲ ಮೀ ಹೆಂಗೈತಿ ಇದು ಚೆನ್ನಾಗೈತೆ ಅವೆರಡರೊಳಗೆ ಯಾಕೆ ಚೆನ್ನಾಗೈತಿ ಎರಡು ಚೆನ್ನಾಗೈತೆ ಹೇಳಿ ಆಮ್ಯಾಗ ತಿನ್ನಂದೆ ಬರೀ ಅದನ್ನೇ ಹೇಳು ಗುಂಡ ನೀನು ದಾಲ್ ಚೆನ್ನಾಗೈತಾ ಎಸ್ ಈಗ ನಾವು ತಿನ್ನೋಣ ಲೆಟ್ಸ್ಗೋ ಈಗ ನಾವು ಟ್ರೈ ಮಾಡೋಣ ಈಗ ಕಾಜು ಒಂದು ಪೀಸು ಮತ್ತು ಇದೊಂದು ಪೀಸ್ ತಗೊಳ್ಳೋಣ ನೋಡೋಣ ಟೇಸ್ಟ್ ಅಂದರೆ ಇವೆರಡರೊಳಗೆ ಯಾಕೆ ಅಂದರೆ ಇದಂತೂ ಫಸ್ಟ್ ಕ್ಲಾಸ್ ಇರುತ್ತೆ ದಾಲ್ ತಡಕ ಚಪಾತಿ ಮಾಡಿದ್ಮೇಲೆ ಹಿಂಗೆ ಮಾಡ್ತೀವಿ ಗೈಸ್ ನಮ್ಮ ಮಮ್ಮಿ ಏನೋ ಗೊತ್ತಾ ಇವತ್ತು ನಾನು ಚಪಾತಿ ಮನೆಗೆ ಹಿಂಗೆ ಮಾಡಿದ್ದೆ ಅಂತ ಅನ್ನಗತ್ತ ಅಲ್ಡೇ ಗೈಸ್ ಅಂದರೆ ಸ್ವಲ್ಪ ಸ್ವೀಟ್ ಬರ್ತಿಲ್ಲ ಇದು ದಾಲ್ ತಡ್ಕ ಚೆನ್ನಾಗಿರುತ್ತೆ ಅಂದ್ಕೊಂಡು ಮ್ಯಾಲೆ ಕಪ್ಪತ್ತು ಕೈಗತ್ತೆ ಕೊಡಗ ಅಲ್ಡೇ ಈಗ ಫೈನಲಿ ಲಾಸ್ಟ್ ಒಂದೇ ರೈಸ್ ಆರ್ಡರ್ ಮಾಡಿದ್ವಿ ಎಲ್ಲರಿಗೂ ಸಮಯ ಫುಲ್ ಆಗೈತೆ ಅಂತ ಜೀರಾ ರೈಸ್ ನಮ್ಮ ಮಮ್ಮಿ ಜೀರಾ ರೈಸ್ ಬಂದೈತೆ ಯಾಕೆ ಜೀರಿಗೆ ಜಾಸ್ತಿ ಅದ ನೋಡಂದಾರ ಈಗ ಅನ್ನ ಬೇಡ ಅಂತ ಅದಕ್ಕೆ ಬರೀ ಜೀರಿಗೆ ಇರ್ತಾವೆ ಅದಕ್ಕೆ ಇವತ್ತು ನಮ್ಗೆ ಹಾಗೆ ಮತ್ತೆ ಲೇಟ್ ಆಗೈತೆ ತಿಂದೆ ಲಾಸ್ಟಿಗೆ ಇನ್ನು ಐಸ್ ಕ್ರೀಮ್ ತಿಂತಾರೆ ನೋಡೋಣ ಆಲ್ಮೋಸ್ಟ್ ಅಲ್ಲೆಲ್ಲ ಆಯಿತು ಲಾಸ್ಟ್ ಆದಂಥ ಒಂದು ಲಾಸ್ಟ್ ಸ್ಕೂಪ್ಸ್ ತೊಗೊಂಡಿವಿ ಅಂದರೆ ಯಾವುದಿದು ಪಿಸ್ತಾ
ಇಷ್ಟ ತೊಗೊಂಡ್ವಿ. ಈಗ ಇದನ್ನು ತೊಗೊಂಡಾದ್ಮೇಲೆ ಲಾಸ್ಟ್ ಸೀದಾ ಮನೆಗೆ ಹೋಗೋದು. ಪಾಪ ಅನ್ನಕ್ಕೆ ಹತ್ತಿನ ನೆನ್ಸಾಕತ್ತಲ್ಲ, ಲೇಟಾಗಿ ತೊಗೊಂಬ ಮನೆಗೆ ಹತ್ತಿ ಕಾಯಾಗತ್ತಳ ಅಂತ. ಹೆಂಗೈತಿ ಹೇಳಿ ಚಲೋ ಐತಂತ. ನಮ್ಮ ಮಮ್ಮಿ ಕಂಫರ್ಟೇಬಲ್ ಫೀಲ್ ಆಗೋದು. ಕರೆಕ್ಟಾ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಹೆಂಗೆ ನಾವು ಅಡಿಕೆ ಕತ್ತೆ ತೊಗೊಂಡ ತಿನ್ನೋದು ಕರ್ಗತ್ತಿದ್ದು ಎಲ್ಲಿ ನೀನು ಅಷ್ಟೇ ಎಲ್ಲ ಆಯಿತು. ಎಲ್ಲ ಆದಮೇಲೆ ಎಲ್ಲಿ ಅಡಿಕೆ ಕೊಡಲ್ಲ ಅಲ್ಲಕ್ಕ, ಎಲ್ಲಿ ಅಡಿಕೆ ಕೊಡ ಸೋಪ್ ಕೇಳಿ ಎಲ್ಲಿ ಅಡಿಕೆ ಎಲ್ಲಿ ಕೊಡ್ತಾರಂತ. ಅದಕ್ಕೆ ಕೈಸ ಅನ್ನಕ್ಕೆ ಸ್ವಲ್ಪ ಅವಾಗ ಕರ್ಕೊಂಬರ್ತಿರ್ಬೇಕು ಹೋಟೆಲಿಗೆ. ಅದಕ್ಕೆ ಹೆಂಗೆ ಎಲ್ಲಿ ಅಡಿಕೆ ಎಲ್ಲಿ ಬಂದ್ರೆ ಇವು ಪಾತ್ರೆ ನೋಡ್ತಾಳ, ಹಿಂಗಿರ್ಬೇಕು ನೋಡ ಗ್ಲಾಸ್ ಹಿಂಗೆ ಎಲ್ಲಿ ಒಂದು ತೊಗೊಂಬಂದ್ಬಿಡೋದು ಎಲ್ಲಿ ಅಡಿಕೆ ಈಗ ನಾರ್ಮಲ್ ಆಗೈತೆ ಗೈಸ್. ಅಮೌಂಟ್ ನಾರ್ಮಲ್ ಪ್ರೈಸ್ ಆಗೈತಿ. ಎಲ್ಲ ತೋರಿಸ್ಬಾರ್ದು. ಲೆಟ್ಸ್ ಗೋ ಗೈಸ್. ಎಷ್ಟಾಗಿರ್ಬೋದು ಅಂಜಾದ್ಗೊಂಡ? 700 ನೀನು 1000 ಮೇಲೆ ಅಲ್ಲ ಎಷ್ಟ ಒಂದು ರೇಂಜ್ 1100 ಹಾಂ 1100 ನಿನ್ನೆ 1500 ಹಾಂ ನಂದು ಅಷ್ಟೇ 1000 ಆಂಟಿ ಅಂತ ನೀ ಹೇಳಮೆ ಮಿಲ್ಕ್ ಬಾಟ್ಲು ಹಾಂ ಹೇಳಮೆ 1520 ಫೈನಲ್ ಆದಂತ ಅಮೌಂಟ್ ಬಂದ್ಬಿಟ್ಟು 151 ಅಂದರೆ ಭಾಳ ಕಮ್ಮಿನೇ ಆಗೈತೆ. GST ಗ್ಯಾಸ್ಗೆ ಸಾಕ್ಯಾರೆ ಮತ್ತು GST CGST ಯಾವೇನು ಹಾಕಿಲ್ಲ. ಅಂದರೆ ಗ್ಯಾಸಿಂದ ಹಾಕ್ತಾರೆ ಗುಂಡ ಬೆಂಗಳೂರಿನಾಗ ಗ್ಯಾಸಿಂದ ಹಾಕ್ತಾರಲ್ಲ ಅಮೌಂಟ್, ಎಕ್ಸ್ಟ್ರಾ ಅಮೌಂಟ್ ಗ್ಯಾಸಿಂದ. ಹಾಂ ಹಾಂ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಐಸ್ ಈಗ ಅವಾಗ ಶಾಪ್ ಬಂದು ಸ್ವಲ್ಪ ಗಿಲ್ಟ್ ಹೊಡೆದ್ವಿ. ಮಳೆ ಅಂತರೂ ಆರಾಮ್ಸೆ ಹೊಡ್ಯಾಕತ್ತೈತಿ. ಸಿಗ್ ಹೊಡ್ಯಾಕತ್ತೈತಿ. ಸಿಗು ಏನೇನು ಅಂತಲ್ಲ, ಸ್ವಲ್ಪ ನಾರ್ಮಲ್ ಸ್ಪೀಡಾಗಿ ಹೊಡ್ಯಾಕತ್ತೈತಿ. ನೆನೆಸಿ ಅಂದ್ರೆ ಸ್ವಲ್ಪ ನೆನೆಕ್ಕೆ ಆಸೆ ಬರೇ ಮೈಲಾಗ. ಮತ್ತು ನಾಳೆ ಗಿಡಿ ಬದ್ರ ತೋರಾಡ ಹೊಡಿತಾರೆ. ಯಪ್ಪ ಸೈಕ್ ಚಳಿ ಆಗತೈತಿ. ಗೈಸ್ ವೆಲ್ ಆ್ಯಂಡ್ ಗುಡ್. ಈಗ ಸೀದಾ ಮಕ್ಕಳ ಅವಾಗ ದಿಂದ ಮಕ್ಕಳಾಗತ್ತಾನ. ನಾವು ಮಕ್ಕಳ ಅವಾಗ ನಿಯರ್ ಬೈ ಅವಾಗ 12:40 ಆಗಾಗ ಬಂದೈತಿ. ಅದಕ್ಕೆ ಐ ಥಿಂಕ್ ಗೈಸ್ ಎಲ್ಲ ಲಾಕ್ ಚಲೋ ಅನ್ಸಿರ್ಬೇಕು. ಫಸ್ಟ್ ಟೈಮ್ ನೋಡಾಕತ್ತಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ರೆ ಮಾಡಿಸ್ತಾರೆ. ಟೇಕರ್ ಗುಡ್ ನೈಟ್ ಸ್ಟುಡಿಯೋ